ಬಜೆಟ್ಗೆ ಲಿಂಕ್ ಮಾಡೋದು ಬೇಡ. ಹೋಗಿ ಊಟಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ ಸರ್. ಒಂದೇ ಒಂದು ಆಯ್ತು, ಒಂದು ಸೆಕೆಂಡ್. ಸನ್ಮಾನ್ಯ ಅಧ್ಯಕ್ಷರೇ, ಅವ್ರ ನಿದ್ದೆ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಅಭಿನಂದಿಸಬೇಕು. ಅವರು ಆಶ್ರಯ ಯೋಜನೆ ಹುಡುಗರೆಲ್ಲ ಅರ್ಜಿಗಳಲ್ಲಿ ಆಯ್ಕೆಗೊಂಡಿರೋ 4725 ಫಲಾನುಭವಿಗಳ ಪೈಕಿ ಈವರೆಗೆ ಇದನ್ನ ಪೂರ್ತಿ ಓದಕ್ಕೇನು ಹೋಗಲ್ಲ ನಾನು. ಸೊ ಆಶ್ರಯ ಮನೆಗಳಿಗೆ ಸಂಬಂಧಪಟ್ಟಂತೆ ಸಂಗತಿ ಇಲ್ಲಿ ನಡೆದಿದೆ. ಹಾಗಾಗಿ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಟ್ಟಿದ್ದೇನೆ. ಉತ್ತರನ ನೀಡಾಗಿದೆ. ಉತ್ತರದಲ್ಲಿ ಏನಾದ್ರು ಬೇರೆ ಇದ್ರೆ ನೀವು ಕೇಳ್ಕೊಳ್ಬೋದು. ಇದೇ ಪ್ರಶ್ನೆ ನೀವು ಕ್ವಶನ್ ಅವರ್ಸ್ ಅಲ್ಲಿ ತಂದಿದ್ರು, ಹೋದ ಅಸೆಂಬ್ಲಿ ಎಲ್ಲಿ ಕ್ವಶನ್ ಅವರ್ ತಂದಿದ್ರು. ಉತ್ತರ ಮುಂಚೆ ಅದು ಉತ್ತರ ಕೊಟ್ಟಿದ್ದೀನಿ ತಮಗೆಲ್ಲ. 2 ನಿಮಿಷ ನಾನು ಮುಗಿಸ್ತೀನಿ. ಎಲ್ಲ ನಿಮ್ ಟೋಟಲ್ 4836 ಮನೆಗಳು, ಗೋವಿಂದಪುರದಲ್ಲಿ 3000 ಮನೆಗಳು, ಗೋಪಿ ಶೆಟ್ಟಿದಲ್ಲಿ 1836 ಮನೆಗಳು. ಈ ಮನೆಗಳು ಕಂಪ್ಲೀಟ್ ಆಗಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಏನೀಗಂದ್ರೆ ತಮಗೂ ಗೊತ್ತಿರೋದು ನನಗೂ ಗೊತ್ತಿರೋದು ಏನೀಗಂದ್ರೆ ಬೆನಿಫಿಷರಿ ಪೇಮೆಂಟ್ ಕೊಡ್ತಾ ಇಲ್ಲ ಸರ್. ಸ್ಲಮ್ ಬೋರ್ಡಿನ ಬೇರೆ ಸರ್. ಸ್ಲಮ್ ಇದು ರಾಜೀವ್ ಗಾಂಧಿ ಇದು ಆಶ್ರಯ. ಅದೇ ಹೌದು. ಈಗ ಏನಾಗಿದೆ ಆ ಮನೆಗಳು ಕೂತ್ಕೊಳ್ಳಿ, ನಾನು ಹೇಳ್ತೀನಿ, ನಾನು ಕೇಳಿ 5 ನಿಮಿಷ. ಈ ಮನೆಗಳಿಗೆ ಏನಾಗಿದೆ, ಈಗ ಬೆನಿಫಿಷರಿ ಪೇಮೆಂಟ್ ಕಟ್ಟಿರಲಿಲ್ಲ. ಆ ಸ್ಕೀಮಲ್ಲೇ ಬರ್ತಾ ಇದೆ, ರಾಜೀವ್ ಗಾಂಧಿ HP ಸ್ಕೀಮಲ್ಲಿ ಬರ್ತದೆ. ಬೆನಿಫಿಷರಿ ಮುಂಚೆ ಏನಾಯಿತು, ಕೇಂದ್ರ ಸರ್ಕಾರದಿಂದ 1 ಲಕ್ಷ ಕೊಡಬೇಕಾಗಿತ್ತು, ರಾಜ್ಯ ಸರ್ಕಾರದಿಂದ 1,20,000 ಕೊಡಬೇಕಾಗಿತ್ತು, ಬೆನಿಫಿಷರಿ 4.5 ಲಕ್ಷ ಕಟ್ಟಬೇಕಾಗಿತ್ತು. ಬೆನಿಫಿಷರಿ ಕೊಡಕ್ಕೆ ಸಾಧ್ಯ ಆಗಿದ್ದ ಕಾರಣಕ್ಕೆ ಇಡೀ ರಾಜ್ಯದಲ್ಲಿ, ಇನ್ನೊಂದೇ ಶಿವಮೊಗ್ಗ ಅಂತ ಇಲ್ಲ, ಇಡೀ ರಾಜ್ಯದಲ್ಲಿ 47,860 ಮನೆ ಏನೋ ಚಿಲ್ಲರೆ ಅನ್ಕಂಪ್ಲೀಟ್ ಆಗಿತ್ತು. ಮೊನ್ನೆ ನಮ್ಮ ಸರ್ಕಾರ ಬಂದಾದ್ಮೇಲೆ, ನಾನು ಮಂತ್ರಿ ಆದಮೇಲೆ, ನನ್ನ ಗಮನಕ್ಕೆ ಬಂದಾದ್ಮೇಲೆ ಸ್ಲಮ್ ಬೋರ್ಡ್ದು ಇದು ಎರಡೂ ಸೇರಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಈ ಥರ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಈ ಮನೆಗಳು ನಾವೇ ಸರ್ಕಾರದಿಂದ ಕೊಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು 2-3 ಮೀಟಿಂಗ್ ಮಾಡಿ ಸ್ಲಮ್ ಬೋರ್ಡ್ದು ನಾನು ಕ್ಲಿಯರ್ ಮಾಡ್ಕೊಂಡು ಕ್ಯಾಬಿನೆಟಲ್ಲಿ ತಂದು ಕ್ಲಿಯರ್ ಮಾಡ್ಕೊಂಡು 36,000 ಮನೆಗಳು ಕೊಟ್ಟಿರೋದು ನಿಮಗೆಲ್ಲ ಗೊತ್ತಿದೆ. ಇದು ರಾಜೀವ್ ಗಾಂಧಿಯಿಂದನೂ ಈ ಕ್ಯಾಬಿನೆಟಲ್ಲೇ ತರಬೇಕಾಗಿತ್ತು, ಈ ಕ್ಯಾಬಿನೆಟಲ್ಲಿ ತರೋಕ್ಕಾಗಲಿಲ್ಲ. ಈಗ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಈ ಸಬ್ಜೆಕ್ಟ್ ಆಲ್ರೆಡಿ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಒಪ್ಕೊಂಡು 2 ಸತಿ ರಿವ್ಯೂ ಮೀಟಿಂಗ್ ಮಾಡಿ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಬರೋಬ್ಬರಿ ಕ್ಯಾಬಿನೆಟ್ ಅಲ್ಲಿ ತಂದು ಇದು ಅಪ್ರೂವ್ ಮಾಡಿದ್ರೆ ಈ ಸಮಸ್ಯೆನ ಬಗೆಹರ್ತದೆ. ಸ್ಟೇಜ್ ವೈಸ್ ನಾನು ಮನೆಗಳು ಕೊಡ್ತಾ ಇದ್ದೀನಿ ನಾನು. ಮೊನ್ನೆ ಅಧ್ಯಕ್ಷ ಇಲ್ಲ ಒಂದು ಕ್ಲಾರಿಫಿಕೇಶನ್ ಬೇಕು ಸರ್. ಈಗ ಆಮೇಲೆ ನಾನೇ ಬರ್ತೀನಿ ನಿಮ್ಮಲ್ಲಿ. ಸಮಸ್ಯೆ ಒಂದೇ ಸೆಕೆಂಡ್ ಮುಗಿಸ್ಬಿಡ್ತೀನಿ, ನಾನು ಲೇಟ್ ಮಾಡಲ್ಲ ಸರ್. ಈಗ ನೀವು ಹೇಳ್ತಿರೋದೆಲ್ಲ ಸರಿ ಇದೆ, ನಾನು ಒಪ್ಕೊಂಡಿದ್ದೇನೆ. ನಿಮ್ಮ ಜೊತೆಗೆ 4 ಸರಿ ನಾನು ಮೀಟಿಂಗ್ ಮಾಡಿದಾಗ ಇದಕ್ಕೆ ಪರಿಹಾರ ಹುಡುಕೋ ಪ್ರಯತ್ನ ನೀವು ಮಾಡಿದ್ದೀರಿ, ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ ನಾನು. ಯಾಕೆಂದ್ರೆ 5 ಚಿಲ್ಲರೆ ಇದ್ದಿದ್ದು ಈಗಾಗಲೇ 7 ಚಿಲ್ಲರೆ ಆಗೋಗ್ಬಿಟ್ಟಿದೆ ಅಮೌಂಟ್ ಕಟ್ಟಬೇಕಾರಂತ ನಮ್ಮ ವಾರಸ್. ಹಾಗಾಗಿ ಅದನ್ನ ತಾವು ರಿಸ್ಕ್ ತಗೊಂಡೆ ಅವತ್ತಿನ ದಿವಸ ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಮಾಡಿದ್ದೀರಿ, ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಈಗ ಆಗ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇದೆಲ್ಲ ಪ್ರೋಸೆಸ್ ಆಗತ್ತೆ ಸರ್. ಈಗ 21 ಕೋಟಿ ಮಾತ್ರ ಹಣ ಬಂದಿದೆ ನಿಮಗೆ. ಇನ್ನು ಆಗ್ಬೇಕಾಗಿರೋ ಸಂಗತಿ ಅಂತ ಹೇಳಿದ್ರೆ 638 ಮನೆ 48 ಮನೆ ಈಗಾಗಲೇ ರೆಡಿ ಇದೆ. ಸೊ ಹಾಗಾಗಿ ಅದು ಲಾಟ್ರಿ ಎತ್ತಿದ್ರೆ ಈಗ 624 ಮನೆ ನಾವು ಕೊಟ್ಟಿದ್ದೀವಿ. ಈ 648 ಮನೆ ನಾವು ಅವ್ರಿಗೆ ಕೊಟ್ರೆ ನಾವು ನಮಗೆ ಸಮಸ್ಯೆ ಇಲ್ಲ. ಈಗ ನಾವು ವಿದ್ಯುತ್ ಶಕ್ತಿ ಬೇಕಾಗಿತ್ತು, ಅದನ್ನ ತಗೊಳ್ಳೋ ಪ್ರಯತ್ನ ಈಗಾಗಲೇ ನಡೆದಿದೆ ಟೆಂಪರರಿ ಕನೆಕ್ಷನ್ ಅನ್ನ. ಸೊ ಹಾಗಾಗಿ 648 ಮನೆ ಲಾಟ್ರಿ ಎತ್ತಬೇಕಾದ್ರೆ ಸಮಸ್ಯೆ ಆಗಿದೆ. ಈಗ ನಾನು ಅಧ್ಯಕ್ಷತೆ ಒಳಗಡೆ ಕಮಿಟಿ ಮಾಡಿದ್ದೀನಿ, ನಾನು ಅಧ್ಯಕ್ಷತೆ ಒಳಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆದ್ರೆ ಆ ಲಾಟ್ರಿ ಎತ್ತಬೇಕು ಅಂತ ಸಂದರ್ಭ 7ನೇ ತಾರೀಕು ಇದಕ್ಕಿದ್ದಂಗೆ ಕ್ಯಾನ್ಸಲ್ ಆಗೋಗ್ಬಿಡ್ತು. ಹಾಗಾಗಿ ನಿಮ್ಮ ಸಚಿವರು ಗಮನಕ್ಕೆ ತರ್ತಾರೆ, ಸರ್ಕಾರ ಗಮನಕ್ಕೆ ತರ್ತಾ ಇರೋದು ಅಂತ ಹೇಳಿದ್ರೆ, ಹಂಗಾದ್ರೆ ಇದು ವ್ಯವಸ್ಥೆಗಳನ್ನ ಯಾರು ನೋಡ್ಬೇಕು ಅಂತ ಈ ಸಮಸ್ಯೆ ಆಗಿದೆ. ಸೊ ಇದು ಗಂಭೀರ ಸಮಸ್ಯೆ ಮಾನ್ಯ ಅಧ್ಯಕ್ಷರ ಗಮನಕ್ಕೂ ತಗೊಂಡ್ಬಂದಿದ್ದೆ ನಾನು. ಇರ್ಲಿ, ಆದ್ರೆ ನೀವು ಯಾವತ್ತು ಬರ್ತೀರಾ? ಯಾಕೆ 4 ಸರಿ ಬರ್ತೀನಿ ಅಂತ ದಯವಿಟ್ಟು ಬರ್ಲಿಲ್ಲ. ಈಗ ಹೇಳಿ ನೀವು ಜನವರಿಲಿ ಬರ್ತೀನಿ ಅಂತ ಹೇಳಿದಿರಿ, ಡೇಟ್ ಒಂದು ಫಿಕ್ಸ್ ಮಾಡಿಬಿಟ್ರೆ ಅವತ್ತೇ ನೀವು ಬಂದಾಗೆ ಲಾಟ್ರಿ ಎತ್ತಿದ್ವಿ. ನಮಗೆ ನೋಡಿ ಸರ್, ಇದು ಬೇರೆ ರಾಜಕಾರಣ ಇಲ್ಲ. ನೀವು ಬಂದ್ರೆ ನಿಮ್ಮ ಮೂಲಕ ಅಲ್ಲಿ ಜನನೇ ಎತ್ಕೋಬೇಕಾದ್ರೆ ಲಾಟ್ರಿ ಅದು ನಿಮ್ಮ ಅಧ್ಯಕ್ಷತೆ ನಿಮ್ಮ 15ನೇ ತಾರೀಕು ಒಳಗಡೆ ಬರ್ತೀನಿ ನಾನು. ಜನವರಿ 10ರಿಂದ 15ನೇ ತಾರೀಕು ಒಳಗಡೆ ಬರ್ತೀನಿ. 10ರಿಂದ 15ನೇ ತಾರೀಕು ಒಳಗಡೆ ಬರ್ತೀನಿ ನಾನು. ಅಂತ ಒಂದು ಡೇಟ್ ನಿಗದಿ ಮಾಡಿ 10ರಿಂದ 15ನೇ ತಾರೀಕು ಒಳಗಡೆ ಒಂದಿನ ಬಂದು ನಾನೇ ಲಾಟ್ರಿ ಎತ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.